ನಮಸ್ತೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಇಂದು ಸುತ್ತೂರು ಗ್ರಾಮದಲ್ಲಿ ಶ್ರೀ ಪಟಾಲಮ್ಮ ದೇವಿ ಹಾಗೂ ಬಿಸಿಲು ಮಾರಮ್ಮನವರ ಹಬ್ಬವಿದ್ದು, ಮೂಲ ದೇವರಾದಂಥ ಗ್ರಾಮ ದೇವತೆಯಾದಂಥ ದೊಡ್ಡಮ್ಮತಾಯಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ತಾಯಿಗೆ ಇಷ್ಟವಾದಂತಹ ಕುಂಕುಮಾರ್ಚನೆ, ಬಿಲ್ವಾರ್ಚನೆ ಹಾಗೂ ನಾನಾ ರೀತಿಯ ಸೇವೆಗಳು ನಡೆಯಲಿದ್ದು, ಇಂದು ಹಾಗೂ ನಾಳೆ. ಇಂದು ಶ್ರೀ ಪಟಾಲಮ್ಮ ದೇವಿಯ ಹಬ್ಬವಾಗಿದ್ದು, ನಾಳೆ ಶ್ರೀ ಬಿಸಿಲು ಮಾರಮ್ಮ ದೇವಿಯ ಕೊಂಡೋತ್ಸವ ಇದ್ದು, ಎರಡೂ ದಿನವೂ ಕೂಡ ತಾಯಿಗೆ, ಏಕೆಂದರೆ ಮಾರಮ್ಮನವರ ಅಧಿಪತಿ ಯಾವುದೇ ಮಾರಮ್ಮ ಆಗಿರ್ಬೋದು, ಆ ಮಾರಮ್ಮನಿಗೆ ಅಕ್ಕ ಆಯಿತಾ, ಅಧಿಪತಿ ಈ ದೊಡ್ಡಮ್ಮ ತಾಯಿ. ಸೊ ಯಾವ ಥರ ಈ ಹುಗ್ನಳ್ಳಿ ಮಾರಮ್ಮನಿಗೆ ಚಾಮುಂಡೇಶ್ವರಿ ಆ ಥರ ಇರುತ್ತೋ, ಹಂಗೆ ದೊಡ್ಡಮ್ಮ ತಾಯಿ ಕೂಡ ಎಲ್ಲ ದೇವರುಗಳಿಗೂ ಅಧಿಪತಿ. ಸೊ ಮೊದಲನೇ ಪೂಜೆನ ತಾಯಿಗೆ ಸಲ್ಲಿಸಿ ಆಮೇಲೆ ಎಲ್ಲ ಹಬ್ಬವನ್ನು ಆಚರಿಸೋದು. ದೇವಸ್ಥಾನ ಬಂದು ನಮ್ಮ ಮುತ್ತಾತ ಅವರು ಕಾಲಿಂದನೂ ನಾವೇ ಮಾಡ್ತಿರೋದು ಪೂಜೆನ. ಇಲ್ಲಿ ಕತೆ ಬಂದು ಮಾಮೂಲಿ ದರೆಗೆ ದೊಡ್ಡವರು ಅವರ ಜನಪದ ನೀವು ಕೇಳಿರ್ತೀರ. ಆ ಒಂದು ಗುಂಪಿಗೆ ಸೇರಿದಂಥವರು, ಈ ಒಂದು ಗುಂಪಿಗೆ ಸೇರಿದಂಥವರು ಶ್ರೀ ದೊಡ್ಡಪ್ಪಾಜಿಯವರು. ಇವರು ದರೆಗೆ ದೊಡ್ಡವರು ಮಂಡ್ಯಸ್ವಾಮಿ ಹಾಗೂ ಇವರು ರಾಜಪಾಲಿ ಸಿದ್ದಪ್ಪಾಜಿ ಗೊತ್ತಿರ್ತಾರೆ, ನೋಡಿರ್ತೀರ. ಇವರು ಚೆನ್ನಾಗಿ ನೋಡಿ ಇವರು ದೊಡ್ಡಮ್ಮ ತಾಯಿಯವರ ಪತಿ ಬಂದು ರಾಜಪ್ಪಾಜಿಯವರು. ಇವರು ಕಪ್ಪಡಿ ಕೈಲಾಸ ಅಂತ ಕ್ಷೇತ್ರ ನೀವು ಕೇಳಿರ್ತೀರ ಅಲ್ಲಿ. ಸೊ ದೊಡ್ಡಮ್ಮ ತಾಯಿಯವರು ತೋಪಿನ, ನೀವು ಬಪ್ಪೇಗೌಡನಪುರ ಅಂತ ನೋಡಿರ್ತೀರ, ಅಲ್ಲಿ ಮೂಲ ನೆಲೆಸಿದ್ದು. ಅಲ್ಲಿ ತಾಯಿಗೆ ಈ ಊರು ಸುತ್ತೂರು ಅನ್ನೋ ಗ್ರಾಮ ಒಂದು ಪ್ರಶಾಂತವಾಗಿ ಇಷ್ಟ ಆಗಿ ನಾನು ಸುತ್ತೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನನಗೆ ಭಕ್ತರು ಇಡ್ಗಾಯಿ ಹೊಡಿತಾರೆ. ಸೊ ತಾಯಿ ಇಲ್ಲಿಗೆ ಬಂದಿದ್ದೇ ಇಡ್ಗಾಯಿ ಸೇವೆಗೋಸ್ಕರ. ನೀವು ನೋಡಿರ್ಬೋದಲ್ಲ, ದಿನಕ್ಕೆ ಒಂದು 100 ತಾಯಿಗೆ ಇಲ್ಲಿ ಇಡ್ಗಾಯಿ ಸೇವೆ ಅನ್ನೋದು ಬಹಳ ವಿಶೇಷವಾದಂಥ ಸೇವೆ. ಇಲ್ಲಿ ತಾಯಿ ಇಲ್ಲಿ ನಾನಾ ವರ್ಷ, ನಾನು ಹುಟ್ಟೋಕ್ಕೂ ಮುಂಚೆ ಯಾವಾಗಲಿಂದನೂ ಇಲ್ಲಿ ನೆಲೆಸಿದ್ದಾರೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.